ಹೀರಾಳನ್ನು ನೋಡಿ ಹೊರಗೆ ಬಂದ ಅನ್ವಿಕಾ ಹಾಲ್ನಲ್ಲಿದ್ದ ಅರ್ಜುನನ್ನು ನೋಡಿ, ನೀವು ಹೋಗಿ ನಿದ್ರೆ ಮಾಡಿ, ಪಾಪನ ಹತ್ರ ನಾನಿರ್ತೀನಿ, ಋತ್ವಿಕ್ ಹತ್ರ ಕರೀರಿ ಅಂದ್ಲು. ಬೇಬಿ ಹೇಗಿದ್ದಾಳೆ, ಆರಾಮಾಗಿದ್ದಾಳಲ್ಲ ಅಂತ ಅರ್ಜುನ್ ಕೇಳ್ದ. ಹಾಂ, ಬಿಸಿ ಹಾಲು ಕುಡಿಸಿದ್ದೀವಲ್ಲ, ನಿದ್ರೆ ಮಾಡ್ತಿದ್ದಾಳೆ, ಬೆಳಿಗ್ಗೆವರೆಗೆ ಏಳೋದಿಲ್ಲ ಅಂತ ಹೇಳಿದ ಅನ್ವಿಕಾ. ಈರಾ ಹೊಟ್ಟೆ ನೋವು ಅಂತಿದ್ದಾಳೆ ಅಂತ ಹೇಳಿದರೆ ಅರ್ಜುನ್ ಗಾಬರಿ ಆಗ್ತಾನೆ ಅಂತ ಆ ವಿಷಯವನ್ನು ಮುಚ್ಚಿಟ್ಲು. ಅರ್ಜುನ್ ಹೋದ್ಮೇಲೆ ವಾಸಿಯವರನ್ನು ನಿದ್ರೆ ಮಾಡೋದಕ್ಕೆ ಕಳಿಸಿ ಅನ್ವಿಕಾ ಹೀರಾಳ ಪಕ್ಕದಲ್ಲೇ ಮಲ್ಕೊಂಡ್ಳು. ಬೆಳಗ್ಗೆ ಅನ್ವಿಕಾ ಎದ್ದು ಹೀರಾಳನ್ನು ವಾಶ್ರೂಮ್ಗೆ ಕರ್ಕೊಂಡು ಹೋಗಿ, ಇನ್ನು ಮುಂದೆ ತಿಂಗಳು ಎಂಥ ಜಾಗ್ರತೆ ವಹಿಸಬೇಕು, ಏನು ತಿನ್ನಬೇಕು, ಎಷ್ಟು ವಿಶ್ರಾಂತಿಯನ್ನು ಪಡೀಬೇಕು ಮತ್ತು ಪ್ಯಾಡ್ಸ್ ಬಳಸೋ ಬಗ್ಗೆ ಪ್ರಾಯೋಗಿಕವಾಗಿ ತೋರಿಸಿ ವಿವರಿಸಿದ್ಲು. ಅವಳಿಗೆ ಅಲ್ಲೊತ್ಸಿ ಕರ್ಕೊಂಡು ಬರೋ ಅಷ್ಟರಲ್ಲಿ ವಾಸವಿ ಎಣ್ಣೆ ಮತ್ತು ಹಳದಿ ಬಣ್ಣದ ಬಟ್ಟಲುಗಳೊಂದಿಗೆ ಸಿದ್ಧವಾಗಿದ್ದರು. ಹೀರಾಳನ್ನು ಕುರ್ಚಿಯಲ್ಲಿ ಕೂರಿಸಿ ಮೈಗೆಲ್ಲ ಎಣ್ಣೆ ಹಳದಿ ಹಚ್ಚಿದ ಮೇಲೆ ಸುಂದರಿ ಅಜ್ಜಿ, ಅನ್ವಿಕಾ ಮತ್ತು ವಾಸವಿ ಮೂವರು ಸೇರಿ ಮೊದಲ ಸ್ನಾನವನ್ನು ಮಾಡಿಸಿದ್ರು. ತೆಂಗಿನ ಗರಿಗಳಿಂದ ಹೆಣೆದ ಚಾಪೆಯ ಮೇಲೆ ಮೆತ್ತನೆಯ ಹೊದಿಕೆ ಹಾಸಿ ಅರ್ಚಕರು ಹೇಳಿದ ಸಮಯದಲ್ಲಿ ಕೂರಿಸಿದ್ರು. ನಂತರ ಅವಳ ಮುಖಕ್ಕೂ ಹಳದಿ ಹಚ್ಚಿ ಕುಂಕುಮ ಇಟ್ಟು ತಲೆಯಲ್ಲಿ ಹೂ ಮೂಡಿಸಿ ಕೈಗೆ ಬಳೆ ತೋರಿಸಿದ್ರು. ಮನೆಯ ಹತ್ತಿರದ 10 ಮಂದಿ ಮುತ್ತೈದೆಯರನ್ನು ಕರೆಸಿದ್ದ ವಾಸವಿ ಅವರಿಂದಲೂ ಹೀರಾಗೆ ಬೊಟ್ಟು ಇಡಿಸಿ ಅಕ್ಷತೆ ಹಾಕಿ ಆಶೀರ್ವದಿಸಿದ ಮೇಲೆ ಎಲ್ಲರೂ ಸೇರಿ ಆರತಿ ಮಾಡಿದ್ರು. ಹೀರಾಳ ಕೈಯಿಂದ ತಾಂಬೂಲ ಕೊಡಿಸಿದ ನಂತರ ಬಂದವರಿಗಾಗಿ ಮಾಡಿಸಿದ ತಿಂಡಿಯನ್ನು ಬಡಿಸೋದಕ್ಕೆ ವಾಸವಿ ಹೋದ್ರು. ಅನ್ವಿಕಾ ಹೀರಾಳಿಗೆ ಇಡ್ಲಿ ಸಾಂಬಾರು ತಿನ್ನಿಸಿದ್ಲು. ಮಗುವಿನ ಹತ್ತಿರ ಅಜ್ಜಿಯನ್ನು ಕೂರಿಸಿ ಫ್ರೆಶ್ ಆಗೋದಕ್ಕೆ ಹೋದ ಅನ್ವಿಕಾಳಿಗೆ ಅರ್ಜುನ್, ಖುಷಿ ಮತ್ತು ಋತ್ವಿಕ್ ಚೆನ್ನಾಗಿ ನಿದ್ರೆ ಮಾಡ್ತಾ ಇರೋದು ಕಾಣ್ತು. ವೇಗವಾಗಿ ಸ್ನಾನ ಮಾಡಿ ಬಂದು ಪಾಪು ನಿತ್ಕೊಂಡು ಮುದ್ದಾಡಿ ಬೆಡ್ ಮೇಲೆ ಕೂತು ಹಾಲು ಉಣಿಸ್ತಿದ್ರೆ ಎದ್ದ ಅರ್ಜುನ್ ಅನ್ವಿಕಾಳ ಮಡಿಲಲ್ಲಿ ಇನ್ನೊಂದು ಕಡೆ ತಲೆ ಇಟ್ಕೊಂಡ. ಮಗಳ ಫಂಕ್ಷನ್ ನಡೀತಿದ್ರೆ ನೀವಿಲ್ಲಿ ಹೀಗೆ ನಿದ್ರೆ ಮಾಡ್ತಿದ್ದೀರಾ ಅಂತ ಅವನ ಜುಟ್ಟು ಸವರುತ್ತಾ ಕೇಳಿದ್ಲು ಅನ್ವಿಕಾ. ಕೆಳಗೆ ಬಂದು ನನ್ನ ಮಗಳನ್ನ ನೋಡೋದಕ್ಕೆ ಬಿಡೋದಿಲ್ಲ, ನನ್ನ ಕೋಪ ಬರುತ್ತೆ, ಅದಕ್ಕೆ ಬರಲಿಲ್ಲ ಅಂತ ಅರ್ಜುನ್ ಹೇಳ್ತಿದ್ರೆ ಅನ್ವಿಕಾ ನಕ್ಕದ್ಲು. ಮೆಲ್ಲಕ್ಕೆ ನೋಡಿದ ಅವನ ಕಣ್ಣುಗಳಿಗೆ ಅಮೃತ ಭಂಡಾರದ ದರ್ಶನವಾಗಲು ಮೆಲ್ಲನೆ ತುಟಿಗಳನ್ನ ಅತ್ತ ಕಡೆ ಒಯ್ದ. ಪಾಪು ಹೊಟ್ಟೆ ತುಂಬಿದ್ರಿಂದ ಮಮ್ಮಿಯನ್ನು ಬಿಟ್ಟು ಮೈ ಮುರಿತಿದ್ರೆ ಇನ್ನೊಂದು ಕಡೆ ಡ್ಯಾಡಿ ಆ ಕೆಲಸವನ್ನು ವಹಿಸ್ಕೊಂಡ್ರು. ನಿಮಗೆ ನಾಚಿಕೆ ಇಲ್ಲ ಅಂತ ಅರ್ಜುನ್ ಕೆನ್ನಿಗೆ ಸಣ್ಣದಾಗಿ ಹೊಡೆದ ಅನ್ವಿಕಾ. ನಮ್ಮ ಹೀರಾಗಾಗಿ ಲಂಗಾದವನಿ ಡಿಸೈನ್ ಮಾಡಿಸ್ಬೇಕು, ಬೊಟಿಗೆ ಹೋಗಬೇಕು, ಒಡವೆ ತಗೋಬೇಕು, ಫಂಕ್ಷನ್ ಗ್ರ್ಯಾಂಡಾಗಿ ಮಾಡೋಣವಾ ಅಥವಾ ಬೇಡವಾ ಅಂತ ಅವನ ಆಸಕ್ತಿ ತಿಳಿಯಲು ಕೇಳಿದ್ಲು. ನಿಮ್ಮಿಷ್ಟ ಅಂತ ಆಯ್ಕೆಯನ್ನು ಅವರಿಗೆ ಬಿಟ್ಕೊಟ್ಟ. ನಿಜವಾಗಿಯೇನಾ ಅಂತ ಆಶ್ಚರ್ಯದಿಂದ ನೋಡಿದ್ಲು. ಇದು ಲೇಡೀಸ್ ಫಂಕ್ಷನ್, ನಾನು ಯಾಕೆ ಅಡ್ಡಿಪಡಿಸ್ಲಿ, ನಿನಗೆ ಹೇಗನ್ಸುತ್ತೋ ಹಾಗೆ ಮಾಡು, ನಿನ್ನ ಮಗಳ ಮೇಲೆ ಪೂರ್ಣ ಹಕ್ಕು ನಿನ್ನದು ಅಂದ ಅರ್ಜುನ್. ಥ್ಯಾಂಕ್ ಯು ಅಂತ ಗಟ್ಟಿಯಾಗಿ ಮುತ್ಕೊಟ್ಟು, ಈಗ ಇವೆಲ್ಲ ಬೇಡ, ಸರಳವಾಗಿ ಮಾಡೋಣ ಅಂತೀರಿ ಅಂತ ರಾತ್ರಿಯಿಂದ ಯೋಚಿಸ್ತಿದ್ದೆ. ಇಷ್ಟು ಸರಳವಾಗಿ ನಿನ್ನಿಷ್ಟ ಅಂತೀರಿ ಅಂತ ಗೊತ್ತಿದ್ರೆ ಸಮಯ ವ್ಯರ್ಥ ಮಾಡ್ತಿರ್ಲಿಲ್ಲ. ಹೀರಾಗಿ ಯಾವ ಬಣ್ಣ ತಗೋಬೇಕು ಅಂತ ಡಿಸೈನ್ ಕೂಡ ಮಾಡ್ತಿದ್ದೆ ಅಂದ್ಲು. ಇನ್ನು 10 ದಿನ ಸಮಯ ಇದೆ, ಯಾಕಿಷ್ಟು ಒತ್ತಡ ತಗೊಂಡು ಇವುಗಳನ್ನ ತೊಂದರೆ ಮಾಡ್ತೀಯಾ ಅಂತ ಬಿಕ್ಕಿದಪ್ಪಿ ಅಂದ ಅರ್ಜುನ್. ಅವನನ್ನು ತಳ್ಳಿ, ನೀವು ಹತ್ತಿರ ಬಂದರೆ ಈಗ ಹಾಗೋಗುತ್ತೆ, ನಿಮ್ಮ ಮುದ್ದಿನ ಮಗಳನ್ನು ಎಬ್ಬಿಸಿ ಅಕ್ಕನಿಗೆ ಫಂಕ್ಷನ್ ಅಂತ ಅದಕ್ಕೆ ಗೊತ್ತೇ ಇಲ್ಲ ಅಂತ ಪಾಪುವನ್ನು ಮಸಾಜ್ಗೆ ಕರ್ಕೋಗೋದಕ್ಕೆ ರೆಡಿ ಆದ್ಲು ಅನ್ವಿಕಾ. ಅರ್ಜುನ್ ಖುಷಿಯನ್ನು ಎಬ್ಬಿಸಿ ಕೆಳಗೆ ಕರ್ಕೊಂಡು ಹೋದ. ವಾಸವಿಯವರು ಮಹಿಳೆಯರನ್ನು ಕಳಿಸಿ ಹೀರಾಳಿಗೆ ಬಾದಾಮಿ ಹಾಲು ತರ್ತಿದ್ರೆ, ಅಜ್ಜಿ ಹೀರಾ ಎಲ್ಲಿಯೂ ಕಾಣಿಸ್ತಿಲ್ಲ ಅಂತ ಕಣ್ಣು ಉಜ್ಜುತ್ತಾ ಡ್ಯಾಡಿ ಎತ್ಕೊಂಡಿದ್ರಿಂದ ಕೆಳಗಿಳಿದು ಕೇಳಿದ್ಲು ಖುಷಿ. ಆ ಪುಟ್ಟ ಮಗುವಿಗೆ ಏನು ಹೇಳಬೇಕು? ವಾಸವಿ ತಲೆ ಕೆರ್ಕೊಳ್ತಾ, ಅರ್ಜುನ್ ನೀನೇ ಹೇಳು ಎನ್ನಲು, ನನಗೆ ಗೊತ್ತಿಲ್ಲ ಅಂತ ಅರ್ಜುನ್ ಏನು ಗೊತ್ತಿಲ್ಲದೆ ಒಂಥರ ಮುಖ ಮಾಡ್ಕೊಂಡು ಹೋಗ್ಬಿಟ್ಟ. ಏನು ಡ್ಯಾಡಿ, ಅಜ್ಜಿ ಹೀಗೆ ಹೇಳ್ತಿದ್ದಾರೆ ಅಂದ್ಲು ಖುಷಿ. ಏನು ಹೇಳಿ, ಅವ್ರಿಗೇನು ಗೊತ್ತು, ನಿನಗೆ ಸುಂದರಿ ಅಜ್ಜಿ ಹೇಳ್ತಾರೆ ಹೋಗು ಅಂತ ಪಾಪುವನ್ನು ಅಜ್ಜಿ ರೂಮ್ಗೆ ಕಳಿಸಿದ್ರೆ, ಅಲ್ಲಿಗೆ ಯಾಕೆ, ಹೀರಾ ಎಲ್ಲಿದ್ದಾಳೆ ಅಂತ ಕೇಳಿದ್ಲು. ಅಲ್ಲೇ ಇದ್ದಾಳೆ ಹೋಗು ಅಂದಿದ್ದಕ್ಕೆ ಹೋಗ್ಬಿಟ್ಲು. ಅರ್ಜುನ್ ಗಾರ್ಡನ್ ಕಡೆ ಹೋದ.
ಋತ್ವಿಕ್ ಮಸಾಜ್ ಸ್ನಾನ ಮುಗಿಸಿ ಕೆಳಗೆ ತಂದ ಅನ್ವಿಕಾಳಿಗೆ ಮತ್ತು ವಾಕಿಂಗ್ ಮುಗಿಸಿ ಬಂದ ಅರ್ಜುನನಿಗೆ ಇಡೀ ಮನೆ ಅಳ್ತಿರೋ ಖುಷಿ ಧ್ವನಿ ಕೇಳಿಸಿ ಒಬ್ರನ್ನೊಬ್ರು ನೋಡ್ಕೊಳ್ತಾ ಹಾಲಕ್ಕೆ ಬಂದರು. ಅಷ್ಟರಲ್ಲಿ ಬಂದ ವಾಸುವಿಯನ್ನು ನೋಡಿ ಅನ್ವಿಕಾ, ಏನಾಯ್ತು ಅತ್ತೆ, ಖುಷಿಯಾಗಷ್ಟು ಜೋರಾಗಿ ಅಳ್ತಿದ್ದಾಳೆ ಅಂತ ಕೇಳ್ತಾ ಪಾಪುವನ್ನು ತೊಟ್ಟಿಲಿಗೆ ಹಾಕ್ತಾ ಇದ್ಲು. ಏನು ಹೇಳಿ ಅನ್ವಿಕಾ, ಹೀರಾಳನ್ನು ನೋಡಿ ನನಗೂ ಹಾಗೆ ಹಳದಿ ಹಚ್ಚಿ ಹೂ ಮುಡಿಸಿ ಬಳೆ ತೊಡಿಸಿ ಚಾಪೆ ಮೇಲೆ ಕೂರಿಸು ಅಂತ ಹಠ ಹಿಡ್ತಿದ್ದಾಳೆ ಈ ಹುಡುಗಿ ಅಂದರು ವಾಸುವಿ. ಈಗಲ್ಲಮ್ಮ, ಹೀರಾ ಥರ ನೀನು ಕೂಡ ಎತ್ತರವಾಗಿ ಬೆಳೆದ ಮೇಲೆ ಮಾಡ್ತೀವಿ ಅಂತ ಹೇಳಿದ್ರೆ ಇದು ಕೇಳ್ತಾ ಇಲ್ಲ, ನನಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ, ನೀನೇ ಹೋಗಿ ನೋಡು ಅಂತ ಬಿಸಿಯಾದ ತಲೆಗೆ ಕಾಫಿ ಮಾಡಿಕೊಳ್ಳಲು ಅಡುಗೆ ಮನೆಗೆ ಹೋದರು. ಅರ್ಜುನನ್ನು ನೋಡಿದ ಅನ್ವಿಕಾ, ನೋಡಿದ್ರಾ ನಿಮ್ಮ ಪುತ್ರಿ ರತ್ನ ಮಾಡೋ ಕೆಲಸ, ಹೋಗಿ ಅವಳ ಅಳುವನ್ನು ನಿಲ್ಲಿಸಿ ಅಂದ್ಲು. ಅಳು ನಿಲ್ಲಿಸೋದು ಯಾಕೆ, ಪಾಪುವನ್ನು ಕೂಡ ಹಾಗೆ ರೆಡಿ ಮಾಡಿಬಿಡಿ ಅಂತ ಸರಳವಾಗಿ ಹೇಳಿ ಫ್ರೆಶ್ ಆಗೋದಕ್ಕೆ ಹೋದ ಅರ್ಜುನನಿಗೆ ಅನ್ವಿಕಾ ಗುರಾಯಿಸಿ ನೋಡಿದ್ಲು. ಉಫ್ ಅಂದ್ಕೊಂಡು ಅತ್ತೆಯವ್ರಿಗೆ ಮಗುವನ್ನು ನೋಡ್ಕೊಳ್ಳೋದಕ್ಕೆ ಹೇಳಿ ಹೀರಾಳ ಹತ್ರ ಹೋದ್ಲು ಅನ್ವಿಕಾ. ಖುಷಿ ನೆಲಕ್ಕೆ ಕೈ ಕಾಲು ಬಡಿದು ಅಳ್ತಾ ಇದ್ರೆ ಹತ್ರ ಹೋಗಿ ಎತ್ಕೊಂಡ್ಳು. ನನಗೂ ಹಾಗೆ ರೆಡಿ ಮಾಡುವಂಥ ಅಜ್ಜಿಗೆ ಹೇಳು ಮಮ್ಮಿ ಅಂದ್ಲು ಖುಷಿ. ಅಳುವಿನಿಂದ ಆಕಿ ಮುಖವೆಲ್ಲ ಗಾಢ ಗುಲಾಬಿ ಬಣ್ಣಕ್ಕೆ ತಿರುಗಿತ್ತು. ಏನು ಹೇಳಿದರೂ ಮೊಂಡುತನ ಬಿಡೋದಿಲ್ಲ ಅಂತ ತಿಳಿದ ಸುಂದರಜ್ಜಿ, ಸಣ್ಣ ಮಕ್ಕಳು ಅಲ್ವಾ ಅಮ್ಮ, ಏನಾಗಲ್ಲ ಬಿಡು, ಹತ್ರ ಏನು ಮಾಡೋದು ಅಂತ ಖುಷಿಗಾಗಿ ಪ್ರತ್ಯೇಕವಾಗಿ ಹಳದಿ ಕುಂಕುಮ ಹೂವು ಬಳೆ ತರಲು ಹೇಳಿದರು. ಅನ್ವಿಕಾ ತಂದುಕೊಟ್ಲು. ಇನ್ನೇನು ಅವಳ ಪುಟ್ಟ ಗೌನ್ ಮೇಲೆಯೇ ಕೈ ಕಾಲುಗಳ ಹಳದಿ ಹಚ್ಚಿಸ್ಕೊಂಡು ಬೊಟ್ಟಿಟ್ಕೊಂಡು ತನ್ನ ಬಾಫ್ ಕಟ್ ಕೂದಲಿಗೆ ಹೂ ನಿಲ್ಲೋದಿಲ್ಲ ಅಂತ ಹೇರ್ ಬ್ಯಾಂಡ್ಗೆ ಹೂ ಕಟ್ಟಿಸ್ಕೊಂಡು ಮುಡಿಸ್ಕೊಂಡ್ಳು. ನಾನು ಅಲ್ಲಿ ಕೂರಬೇಕು ಅಂತ ನಗ್ತಾ ಕೂತಿದ್ದ ಹೀರಾಳನ್ನು ತೋರಿಸಿ ಅಂದ್ಲು ಖುಷಿ. ಅಲ್ಲಿ ಕೂರಬಾರ್ದಮ್ಮ, ನನ್ನ ಕಂದ ಅಲ್ವ ನೀನು, ಕೇಳಿದನ್ನು ಮಾಡಿದ್ದೀನಿ, ಈ ಒಂದು ವಿಷಯದಲ್ಲಿ ನನ್ನ ಮಾತು ಕೇಳು ಅಂತ ಅನ್ವಿಕಾ ರಿಕ್ವೆಸ್ಟ್ ಮಾಡ್ತಿದ್ರೆ ಓಕೆ ಅಂತ ತನ್ನ ಪುಟ್ಟ ಬೇಬಿ ಚೇರ್ ತಂದು ಹೀರಾಳಿಗೆ ತಗಲದಂತ ಹಾಕೊಂಡು ಕೂತ್ಲು. ಮಮ್ಮಿ ನಮ್ಮಿಬ್ಬರು ಫೋಟೋ ತೆಗಿ ಅಂದ್ಲು ಹೀರಾ. ಇಬ್ಬರು ಫೋಟೋ ತೆಗೆದ ಮೇಲೆ ಮತ್ತೆ ಹೀರಾಳಿಗೆ ಕೊಟ್ಟಿದ್ದೀರಲ್ಲ ತಿನ್ನೋದಕ್ಕೆ, ನನಗೇನು ಇಲ್ವಾ ಅಂದ್ಲು ಖುಷಿ. ಖುಷಿಗಾಗಿ ಪ್ರತ್ಯೇಕವಾಗಿ ಎಳ್ಳುಂಡೆ ಸೊಂಟದ ಬಲಕ್ಕಾಗಿ ಮಾಡಿದ ಹಿಟ್ಟನ್ನು ಸ್ವಲ್ಪ ತಂದುಕೊಟ್ಲು. ಅವೆಲ್ಲವನ್ನ ಸ್ವಲ್ಪ ಸ್ವಲ್ಪ ರುಚಿ ನೋಡಿ ಒಂದು ಎಳ್ಳುಂಡೆ ಹೊರತುಪಡಿಸಿ ಯಾವುದೂ ಇಷ್ಟವಾಗದೆ ಪಕ್ಕಕ್ಕಿಟ್ಟು, ಇವೇನು ಚೆನ್ನಾಗಿಲ್ಲ, ಕಹಿಯಾಗಿವೆ, ಹೀರಾ ಹೇಗೆ ತಿಂತಾಳು ಮಮ್ಮಿ, ಸ್ವೀಟಾಗಿ ಏನಾದರೂ ಮಾಡಿಕೊಡ್ಬಾರ್ದಾ ಅಂದ್ಲು. ಈ ಸಮಯದಲ್ಲಿ ಇವುಗಳನ್ನೇ ತಿನ್ನಬೇಕು ಅಂತ ಹೇಳಿ ಮನೆಯಲ್ಲಿದ್ದರೆ ಏನಾದರೂ ಒಂದು ತರಲೆ ಕೆಲಸ ಮಾಡ್ತಾಳೆ ಅಂತ ತಿಳಿದು ಶಾಲೆಗೆ ಹೋಗಬೇಕು ನಡಿ ಅಂತ ಕರ್ಕೊಂಡು ಹೋದ್ಲು ಅನ್ವಿಕಾ. ಹೀರಾ ನೀನು ಕೂಡ ಬಾ ಅಂದ್ಲು ಖುಷಿ. ಹೀರಾ 2 ವಾರ ಶಾಲೆಗೆ ಬರೋದಿಲ್ಲ ಅಂದ್ಲು ಅನ್ವಿಕಾ. ಹಾಗಾದರೆ ನಾನು ಕೂಡ ಹೋಗೋದಿಲ್ಲ ಅಂತ ಅನ್ವಿಕಾಳ ಕೈಯಿಂದ ತಪ್ಪಿಸ್ಕೊಂಡು ಗಾರ್ಡನ್ಗೆ ಓಡಿದ್ಲು ಖುಷಿ. 1 ವಾರ ಆಸ್ಪತ್ರೆಯಲ್ಲಿ ಇದ್ದು ಬಂದ ಮೈಥಿಲಿಯ ಮುಖ ಬಾಡ್ ಹೋಗಿತ್ತು. ಮೈಯಲ್ಲೆಲ್ಲ ಸುಸ್ತು ಹೆಚ್ಚಾಗಿತ್ತು. 2 ತಿಂಗಳು ಪೂರ್ಣಗೊಂಡು 3ನೇ ತಿಂಗಳು ಬೀಳುವಷ್ಟರಲ್ಲಿ ಗರ್ಭಪಾತವಾಗಿದ್ದರಿಂದ ಮೈಥಿಲಿ ಮಾತ್ರ ಅಲ್ಲ, ವಿನಯ್ ಕೂಡ ಬಹಳ ನಿರಾಸೆಗೊಂಡಿದ್ದ. ತಮ್ಮ ಮೊದಲ ಮಗುವಿಗಾಗಿ ಕಾತರದಿಂದ ಕಾಯ್ತಿದ್ದಿಬ್ಬರಿಗೂ ಇದು ಅತೀವ ನೋವನ್ನು ತಂದಿತ್ತು. ಸುಜಾತಳಿಗೆ ಒಳಗೊಳಗೆ ಕೋಪ ಇದ್ದರೂ ಅವ್ರ ನೋವನ್ನು ನೋಡಿ ಏನು ಅನ್ನೋದಕ್ಕೆ ಆಗಲಿಲ್ಲ. ಈ ಬಾರಿ ನಿಂತರೆ ಮಾತ್ರ ಹೊರಗೆ ಎಲ್ಲಿಯೂ ಕಳಿಸೋದಿಲ್ಲ ವಿನಯ್ ಅಂತ ಗಟ್ಟಿಯಾಗಿ ಹೇಳಿ ಮೈಥಿಲಿಗಾಗಿ ರಾಗಿ ಹಂಬಲಿಯನ್ನು ಕಾಯಿಸಿ ತಂದರು. ಏನು ಬೇಡ ಅತ್ತೆ, ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂದ್ಲು ಮೈಥಿಲಿ. ಅವಳ ಕಣ್ಣಿನಿಂದ ನೀರು ಸುರಿತಾ ಇತ್ತು. ನಾವು ಮಾಡಿದ ಕರ್ಮವನ್ನು ನಾವು ಅನುಭವಿಸ್ಬೇಕು ಮೈಥಿಲಿ. ಇನ್ನು ಪೂರ್ಣವಾಗಿ ಉಸಿರಾಡದ ಮಗು ದೂರ ಆಗಿದ್ದಕ್ಕೆ ನೀನು ಇಷ್ಟು ಕೊರಗ್ತಿದೆಯಲ್ಲ. ಅರ್ಜುನ್ ತನ್ನ ಜೊತೆ ಹುಟ್ಟಿ ಬೆಳೆದ ಅಕ್ಕನನ್ನು 5 ವರ್ಷ ಬೆಳೆಸಿದ ಖುಷಿಯನ್ನು ಕಳ್ಕೊಂಡಾಗ ಎಷ್ಟು ನರಕ ಅನುಭವಿಸಿರ್ಬೋದು ಅಂತ ಒಂದು ಕ್ಷಣ ಯೋಚಿಸಿದೀಯಾ ಅಂತ ಸುಜಾತ ಅಂದ್ಬಿಟ್ರು. ವಿನಯ್ ಗಂಭೀರವಾಗಿ ನೋಡಿದ್ರಿಂದ ಬಟ್ಟಲನ್ನು ಪಕ್ಕಕ್ಕಿಟ್ಟು ಸುಜಾತ ಹೊರಟು ಹೋದರು. ಮಧು ಅನ್ನುತ್ತಾ ಬಿಕ್ಕಿ ಬಿಕ್ಕಿ ಅಳ್ತಿದ್ದ ಮೈಥಿಲಿಯನ್ನು ಸಮಾಧಾನಪಡಿಸಲು ವಿನಯ್ಗೆ ಕೂಡ ಸಾಧ್ಯವಾಗಲಿಲ್ಲ.
ಖುಷಿ ಹೇಳಿದ ಮಾತು ಕೇಳ್ತಿದ್ರೆ ಪೆಟ್ಟು ತಿಂತೀಯಾ, ಗುಡ್ಗಲ್ ಥರ ಸ್ಕೂಲ್ಗೆ ಹೋದರೆ ಚೆನ್ನಾಗಿರುತ್ತೆ ಅಂತ ಖುಷಿ ಹಿಂದೆ ಬಿದ್ಲು ಅನ್ವಿಕಾ. ಎಷ್ಟೊತ್ತಾದರೂ ಸಿಗದೆ ಜಿಂಕೆ ಮರಿಯಂತೆ ತಪ್ಪಿಸ್ಕೊಂಡು ಓಡ್ತಾ ಇದ್ಲು ಖುಷಿ. 2 ರೌಂಡ್ ಗಾರ್ಡನ್ ಸುತ್ತಿದ ಮೇಲೆ ಅನ್ವಿಕಾಳಿಗೆ ಸಾಧ್ಯವಾಗದೆ ಸೋತು ಬೆಂಚ್ ಮೇಲೆ ಕೂತು ಸೆರಗಿನಿಂದ ಮುಖ ಒರೆಸ್ಕೊಳ್ತಾ, ನಿಮ್ಮ ಡ್ಯಾಡಿ ಮುದ್ದಿನಿಂದಲೇ ನಿನ್ನ ತರಲೆ ಹೆಚ್ಚಾಗಿದೆ ಅಂದ್ಲು. ಡ್ಯಾಡಿ ನಾನೇನು ಮುದ್ದು ಮಾಡ್ತಿಲ್ಲ, ಡ್ಯಾಡಿ ಗುಡ್, ನಾನು ಇನ್ನೂ ಗುಡ್ ಅಂದ್ಲು ಖುಷಿ. ಅಷ್ಟರಲ್ಲೇ ಹಿಂದೆ ಬಂದು ನಿಂತಿದ್ದ ಅರ್ಜುನನ ನೋಡಿ ಓಡ್ ಹೋಗಿ ಅವನ ಕಾಲನ್ನು ಅಪ್ಕೊಂಡ್ಳು. ಬಂದ್ರಾ? ನಿಮ್ಮ ಪುತ್ರಿ ಸ್ಕೂಲ್ಗೆ ಹೋಗಲ್ವಂತೆ, ಹೀರಾ ಜೊತೆ ಮನೇಲಿರ್ತಾಳಂತೆ, ಇದಕ್ಕೆ ಏನು ಸಮಾಧಾನ ಹೇಳ್ತೀರಿ ನೀವು ಅಂತ ಸೊಂಟದ ಮೇಲೆ ಕೈ ಇಟ್ಕೊಂಡು ಕೋಪನೆಲ್ಲ ಮುಖಕ್ಕೆ ತಂದ್ಕೊಂಡು ಅನ್ವಿಕಾ ಕೇಳಿದ್ಲು. ಓಡುವಾಗ ಚದುರಿದ ಅವಳ ಸೆರಗನ್ನು ಅವಳು ಗಮನಿಸಲಿಲ್ಲ. ಬೇಬಿ, ತಕ್ಷಣ ಹೋಗಿ ಸ್ಕೂಲಿಗೆ ರೆಡಿಯಾಗು ಅಂತ ಅರ್ಜುನನ ಕಿವಿಯಲ್ಲಿ ಏನೋ ಹೇಳ್ದ. ಅಷ್ಟೇ. ಓಕೆ ಡ್ಯಾಡ್ ಅಂತ ಒಳಗೆ ಓಡ್ತಾ, ಅಜ್ಜಿ ಟಿಫಿನ್ ರೆಡಿ ಮಾಡಿ ಸ್ಕೂಲ್ಗೆ ಹೋಗಬೇಕು ಅಂದ್ಲು ಖುಷಿ. ಏನು ಹೇಳಿದ್ರಿ ಅದಕ್ಕೆ ಅಂತ ಆಶ್ಚರ್ಯದಿಂದ ಅನ್ವಿಕಾ ಕೇಳಿದ್ಲು. ಅಷ್ಟೊತ್ತಿನವರೆಗೆ ಆಟ ಆಡಿಸಿದ ಮಗು ತಂದೆ ಹೇಳಿದ ಒಂದು ಮಾತಿ ಒಪ್ಪಿದ್ದನ್ನು ನೋಡಿ ಅವಕ್ಕಾದ್ಲು. ನನ್ನ ಬಂಗಾರ ನಾನು ಹೇಳಿದ ಮಾತು ಕೇಳುತ್ತೆ, ತನ್ನ ಅಮ್ಮನ ಥರ ಅಲ್ಲ ಅಂತ ಅರ್ಜುನ್ ಮುಂದೆ ಬರ್ತಿದ್ರೆ ಅನ್ವಿಕಾ ತಿಳಿಯದೆ ಹಿಂದೆ ಸರಿ. ಇದು ಅದಕ್ಕೆ ಏನೋ ಲಂಚ ತೋರಿಸಿರ್ತೀರಿ, ಅದಕ್ಕೆ ಬುದ್ಧಿವಂತೆ ಅಂತ ಓಡ್ ಹೋದ್ಲು ಅನ್ನುತ್ತಾ ಗಾರ್ಡನ್ ಹಿಂಭಾಗಕ್ಕೆ ಬಂದಾಗ, ಛೇ ನಾನು ಯಾಕೆ ಇಲ್ಲಿಗೆ ಬಂದೆ ಅಂತ ಅಡಿ ಮುಂದೆ ಇಡಲು ಹೋದ ಅನ್ವಿಕಾಳ ಬೆನ್ನ ಹಿಂದೆ ಕೈ ಹಾಕಿ ಇಳ್ಕೊಂಡ ಅರ್ಜುನ್ ಅವಳ ಚದುರಿದ ಸೆರಗನ್ನು ಸರಿ ಮಾಡ್ತಾ ಏರ್ತಿರೋ ಎದೆ ಮೇಲೆ ಸಣ್ಣದಾಗಿ ಪ್ರೀತಿಯಿಂದ ಕಚ್ಚಿದ. ಬಿಡಿ, ಒಳಗೆ ಎಲ್ಲರೂ ಇದ್ದಾರೆ ಅಂದ್ಲು ಅನ್ವಿಕಾ. ನಾವು ಹೊರಗಿದ್ದೀವಿ ಅಂತ ತನಗೆ ಬೇಕಾದ ಮದುವನ್ನು ಹೀರಿದ ಮೇಲೆ ಅವಳನ್ನು ಬಿಟ್ಟು ಒಳಗೆ ಹೋದ ಅರ್ಜುನ್. ಅವನ ಪ್ರೀತಿಯ ಕುರುಹನ್ನು ಮುದ್ದಾಗಿ ಬೈಯುತ್ತಾ ಅನ್ವಿಕಾ ಕೂಡ ಒಳಗೆ ಹೋದ್ಲು. ಅರ್ಜುನ್ ಮತ್ತು ಖುಷಿ ಇಬ್ಬರು ತಿಂಡಿ ತಿಂತಿದ್ರು. ಅನ್ವಿಕಾ ಸ್ವರಾಜ್ಯಮ ಅಜ್ಜಿಯನ್ನು ಕೂಡ ಕರಿಬೇಕು, ಹಿರಿಯರು ನಮ್ಮ ಹೀರಾನನ್ನು ಆಶೀರ್ವದಿಸಿದ್ರೆ ಒಳ್ಳೇದಾಗತ್ತೆ ಅಂದರು ವಾಸವಿ. ಆದರೆ ಇಷ್ಟು ಮುಂಜಾನೆ ಅವರನ್ನು ತೊಂದರೆಗೆ ಸಿಲುಕಿಸೋದು ಯಾಕೆ ಅಂತ ಅನ್ವಿಕಾಗನ್ನಿಸ್ತು. ರೇಷ್ಮಾ ಬಂದಿದ್ದಾಳೆ, ಈಗ ಅಜ್ಜಿಯನ್ನು ಕರೆದ್ರೆ ರೇಷ್ಮಾಗೆ ತಿಳಿದು ಏನಂದ್ಕೊಳ್ತಾಳೋ ಅನ್ನೋ ಸಣ್ಣ ಗಾಬರಿ ಅನ್ವಿಕಾಳಲ್ಲಿತ್ತು. ಇಲ್ಲಮ್ಮ, ಅವಳೇನು ಅಂದ್ಕೊಳ್ಳೋದಿಲ್ಲ, ಇನ್ನೂ ಈ ವಿಷಯ ಹೇಳಿಲ್ಲ ಅಂತ ನಮ್ಮನ್ನು ಬೈತಾಳೆ, ನಾನು ಫೋನ್ ಮಾಡ್ತೀನಿರು ಅಂತ ವಾಸವಿ ಅಜ್ಜಿಗೆ ಫೋನ್ ಮಾಡಿದ್ರು. ತಿಂಡಿ ತಿಂದು ರೆಡಿಯಾದ ಖುಷಿ ಹೀರಾ ಹತ್ರ ಹೋಗಿ ಅವಳಿಗೆ ಬೇಕಾದ್ದನ್ನೆಲ್ಲ ಬರ್ಕೊಂಡು ಬಾಯ್ ಹೇಳಿ ಅರ್ಜುನ್ ಜೊತೆ ಹೋದ್ಲು. ಅವರು ಹೋದ ಅರ್ಧ ಗಂಟೆಗೆ ಸ್ವರಾಜ್ಯಮ್ಮ ಇಶಾನಿಯನ್ನು ಕರ್ಕೊಂಡು ಬಂದರು. ಬರತ್ಲೆ, ಹೀರಾ ಎಲ್ಲಿದ್ದಾಳೆ ಅನ್ವಿಕಾ ಆಂಟಿ ಅಂತ ಕೇಳಿದ ಇಶಾನಿಯನ್ನು ಅನ್ವಿಕಾ ಕರ್ಕೊಂಡು ಹೋದ್ಲು. ಅಜ್ಜಿ ಹೀರಾಳಿಗೆ ಬಳೆ ಮತ್ತು ತಾಂಬೂಲ ತಂದಿದ್ರು. ನಿನ್ನೆ ನೋಡಿದ ಹೀರಾಳಿಗೆ ಇಂದು ನೋಡ್ತಿರೋ ಹೀರಾಳಿಗೆ ಎಷ್ಟು ವ್ಯತ್ಯಾಸ ಇದೆ ಅಂತ ಈಶಾನಿಗನ್ನಿಸ್ತು. ಕಂಗ್ರಾಟ್ಸ್ ಬೇಬಿ ಅಂತ ಕೈ ಕೊಲ್ಕೋದ್ಲು. ಕಂಗ್ರಾಟ್ಸ್ ಯಾವುದಕ್ಕೆ ಅಂತ ಹೀರಾ ಅಯೋಮಯವಾಗಿ ಕೇಳಿದ್ರೆ, ನೀನೀಗ ಹುಡುಗಿಯಿಂದ ಮಹಿಳೆಯಾಗಿ ಬದಲಾಗಿದೆಯಲ್ಲ ಅಂತ ನಕ್ಕೋದ್ಲು ಈಶಾ. ಸ್ವರಾಜ್ಯಮ್ಮ ಬಂದು ಹೀರಾಗೆ ಮಾಡಬೇಕಾದ ಶಾಸ್ತ್ರಗಳನ್ನ ಮಾಡಿ ದಿನ ಸಾಯಂಕಾಲ ದೃಷ್ಟಿ ತೆಗೆಯೋದಕ್ಕೆ ವಾಸಿಯವರಿಗೆ ಹೇಳಿದ್ರು. ಇಷ್ಟು ದಿನಕ್ಕೆ ಸ್ನಾನ ಮಾಡಿಸ್ತೀರಾ ಅಂತ ಕೇಳಿದ್ರು. ಪುರೋಹಿತರನ್ನ ಕೇಳಿ 9 ಅಥವಾ 11ನೇ ದಿನಕ್ಕೆ ಮಾಡಿಸೋಣ ಅಂದ್ಕೊಂಡಿದ್ದೀವಿ ಅಂದರು ವಾಸವಿ. ಫಂಕ್ಷನ್ ಹೇಗೆ ಮಾಡಬೇಕು, ಏನೇನು ಅಡುಗೆ ಇರಬೇಕು ಅಂತ ಹಿರಿಯರು ಮಾತಾಡ್ತಾ ಇದ್ದಾಗ ಈಶಾ ರಹಸ್ಯವಾಗಿ ಈರೋಳ ಫೋಟೋ ತೆಗೆದು ತನ್ನ ಅಣ್ಣ ಹರ್ಷನಿಗೆ ಕಳಿಸಿ, ನಿಮ್ಮ ಹುಡುಗಿ ಅಂತ ಸಂದೇಶವನ್ನು ಕಳಿಸಿದ್ಲು. ಹೀರಾಳಿಗೆ ಹಣ ತರ್ತಿದ್ದ ಅನ್ವಿಕಾ ಇದನ್ನು ಕಂಡು, ಫೋಟೋ ತೆಗೆದಿದೆಯಾ ಈಶಾ ಅಂದ್ಲು. ಈಶಾ ಗಾಬರಿಯಿಂದ ಅದೇನಿಲ್ಲ ಆಂಟಿ, ಫ್ರೆಂಡ್ಸ್ ಜೊತೆ ಚಾಟ್ ಮಾಡ್ತಿದ್ದೀನಿ ಅಂದ್ಲು. ಹೌದಾ, ಫೋಟೋ ಏನಾದರೂ ತೆಗೆದ್ರೆ ತೆಗಿಬೇಡಮ್ಮ ಅಂದ್ಲು ಅನ್ವಿಕಾ. ಯಾಕಾಂಟಿ, ಈ ಸಮಯದಲ್ಲಿ ಹೆಣ್ಮಗುವನ್ನು ಯಾರ ಕಣ್ಣಿಗೂ ಬೀಳುವಂತೆ ಮಾಡಬಾರ್ದು, ಒಂದು ಕೆಟ್ಟ ದೃಷ್ಟಿ ತಗುಲೋ ಭಯ, ಇನ್ನೊಂದು ಹೊರ ಜಗತ್ತಿಗೆ ಮಗು ದೊಡ್ಡವಳಾದ್ಲು ಅನ್ನೋ ಸಂಕೇತ ಹೋಗುತ್ತೆ. ನಿನ್ನೆವರೆಗೆ ಪುಟ್ಟ ಮಗುವಾಗಿ ನೋಡಿದ ಕಣ್ಣುಗಳು ಈಗ ಬೇರೆ ರೀತಿಯಾಗಿ ನೋಡೋದಕ್ಕೆ ಶುರು ಮಾಡುತ್ತವೆ, ಅದಕ್ಕೆ ಇದನ್ನು ಗುಟ್ಟಾಗಿ ಮಾಡ್ತಾ ಇದ್ದಿದ್ರು, ಈಗಿನವರು ಪ್ರಚಾರ ಮಾಡ್ತಾರೆ ಅಂದ್ಲು ಅನ್ವಿಕಾ.
ಈಶಾ ಕೂಡಲೇ ಆ ಫೋಟೋಗಳನ್ನ ಅಳಿಸಿ ಹಾಕಿದ್ಲು. ಆದರೆ ಅಷ್ಟರಲ್ಲಿ ಹರ್ಷ ನೋಡಿದ್ರಿಂದ ಬ್ಲೂಟಿಕ್ ಬಂದುಬಿಟ್ಟಿತ್ತು. ಸ್ವಲ್ಪ ಹೊತ್ತಿನಲ್ಲೇ ಮಮ್ಮಿ ಅನ್ನೋ ಕೂಗು ಕೇಳಿಸ್ತು. ಇದು ಖುಷಿ ಧ್ವನಿ ಅಂತ ಇದೆಯಲ್ಲ ಅಂದ್ಲು ಹೀರಾ. ಖುಷಿ ಒಳಗೆ ಬಂದವಳೆ ಒಂದು ಕೈಯಲ್ಲಿ ಚಾಕ್ಲೇಟ್ ಬ್ಯಾಗ್, ಇನ್ನೊಂದು ಕೈಯಲ್ಲಿ ಐಸ್ ಕ್ರೀಮ್ ಪ್ಯಾಕೆಟ್ ಹಿಡ್ಕೊಂಡಿದ್ಲು. ಎಲ್ಲಿಗೆ ಹೋಗಿದ್ದೆ ನೀನು ಅಂದ್ಲು ಅನ್ವಿಕಾ. ಇವತ್ತು ಸ್ಕೂಲ್ ಬಂದ್ ಮಮ್ಮಿ. ನಾವು ಶಾಲೆಗೆ ಹೋದ್ಮೇಲೆ ಗೊತ್ತಾಯಿತು ಬಂದಿದೆ ಅಂತ. ಸ್ಟೂಡೆಂಟ್ಸ್ ವಾಪಸ್ ಕಳಿಸ್ತಾ ಇದ್ರು. ಡ್ಯಾಡಿ ಕಾರ್ ತಿರುಗಿಸಿ ಶಾಪಿಂಗ್ ಮಾಲ್ಗೆ ಕರ್ಕೊಂಡು ಹೋಗಿ ಈರಾಳಿಗೆ ಇವನ್ನೆಲ್ಲ ಕೊಡಿಸ್ಕಳಿಸಿದ್ರು ಅಂತ ಸುಂದರವಾಗಿ ಸುಳ್ಳು ಹೇಳಿದ್ಲು ಖುಷಿ. ನಿಜವಾಗಿಯೂ ಸ್ಕೂಲ್ ಇಲ್ವಾ? ಇಲ್ಲ ಮಮ್ಮಿ, ಇವು ಬಹಳ ತೂಕ ಇವೆ, ಹಿಡ್ಕೋ ಅಂತ ಒದ್ದಾಡ್ತಿದ್ದವಳ ಬ್ಯಾಗನ್ನು ಅನ್ವಿಕಾ ತಗೊಂಡ್ಳು. ನಾನು ಸ್ಟ್ರಾಂಗ್ ಅಲ್ ಮಮ್ಮಿ, ಎಲ್ಲವನ್ನ ಹೊರಬಲ್ಲೆ ಅಂದ್ಲು ಖುಷಿ. ಡ್ಯಾಡಿಯಲ್ಲಿ ಅಂದಾಗ ಆಫೀಸ್ಗೆ ಹೋದರು ಅಂದ್ಲು. ಐಸ್ ಕ್ರೀಮ್ ಬಟ್ಟಲುಗಳಿಗೆ ಹಾಕಲು ಅನ್ವಿಕಾ ಹೋದ್ಲು. ಅಜ್ಜಿ ಕೇಳಿದ್ರು, ಏನಮ್ಮ ಬಂದಂತೆ ಇವತ್ತು? ಬಂದ್ ಅಂತ ಹೆಮ್ಮೆಯಿಂದ ಹೇಳಿ ಶಾಲೆ ಬ್ಯಾಗ್, ಬೆಲ್ಟ್, ಶೂ ಎಸ್ತು ಹೀರಾ ಹತ್ರ ಓಡಿದ್ಲು. ಖುಷಿ ಕೂಡ ಹೀರಾಳ ಹಳದಿ ಹಚ್ಚಿಸ್ಕೊಂಡು ಹೇಗೆ ರೆಡಿಯಾದ್ಲು ಅಂತ ವಾಸವಿ ಎಲ್ಲರಿಗೂ ಹೇಳಿ ನಕ್ಕಿದ್ರು. ಫಂಕ್ಷನ್ ದಿನ ತನಗೂ ಫಂಕ್ಷನ್ ಮಾಡಿ ಅಂತ ಹೇಳ್ತಾಳಿವಳು ಅಂತ ಅಂದರು ವಾಸವಿ. ಖಂಡಿತ ಮಾಡ್ತಾಳೆ ಅಂತ ಅನ್ವಿಕಾಳಿಗೆ ಖುಷಿಗೂ ಡ್ರೆಸ್ ರೆಡಿ ಮಾಡಿಸಲು ವಾಸವಿಯವರು ಹೇಳಿದರು. ಅನ್ವಿಕಾಳಿಗೆ ಬೊಟಿಕ್ ಹೋಗಬೇಕಿತ್ತು. ಸ್ವರಾಜ್ಯಮ್ಮನವರನ್ನು ಕರ್ಕೊಂಡು ಹೋಗೋದಕ್ಕೆ ವಾಸವಿಯವರು ಸಲಹೆಯನ್ನು ನೀಡಿದರು. ಅಜ್ಜಿ ಮತ್ತು ಅನ್ವಿಕಾ ಬೊಟಿಕ್ ಹೋದರು. ಹೀರಾ ಹತ್ರ ಖುಷಿ ಮತ್ತು ಈಶಾ ಇದ್ದರು. ಖುಷಿ ತಿಂದು ಅಲ್ಲೇ ಮಲಕ್ಕೊಂಡ್ಳು. ಈಶಾ ಹೀರಾಳ ಟ್ಯಾಬ್ನಲ್ಲಿ ಆಟ ಆಡ್ತಾ ಸಮಯವನ್ನು ಕಳೀತಾ ಇದ್ಲು. ಹೀರಾ, ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಏನು? ನಿನ್ನ ಫೋಟೋ ಅಣ್ಣನಿಗೆ ಕಳಿಸ್ದೆ ಅಂದ ಕೂಡಲೇ ಹೀರಾ ತಟ್ಟನೆ ತಲೆ ಎತ್ತಿ ಯಾವ ಫೋಟೋ ಅಂದ್ಲು. ಹೀಗೆ ನೀನು ರೆಡಿಯಾಗಿದೆಯಲ್ಲ ಅದೇ ಅಂದಿದ್ದಕ್ಕೆ ಹೀರಾ ಕೋಪದಿಂದ ನೋಡಿದ್ಲು. ಪ್ಲೀಸ್ ಕ್ಷಮಿಸು ಆಂಟಿ, ಹೇಳೋವರೆಗೂ ನನಗೆ ಗೊತ್ತಿರಲಿಲ್ಲ, ನಂತರ ಡಿಲೀಟ್ ಮಾಡಿದ್ರೆ. ಆದರೆ ಅಷ್ಟರಲ್ಲಿ ಅಣ್ಣ ನೋಡ್ಬಿಟ್ಟಿದ್ದಾನೆ ಅಂತ ನಿಜ ಹೇಳಿ ಜಾರ್ಕೊಂಡ್ಳು ಈಶಾ. ಹರ್ಷನ ಹೆಸರು ಕೇಳುತ್ತಿದ್ದಂತೆ ಹೀರಾಳ ಮೈಯಲ್ಲಿ ರಕ್ತ ಕುದಿದಂತಾಯಿತು. ಹೊಟ್ಟೆ ಕೆಳಭಾಗದಲ್ಲಿ ಏನೋ ಆದಂತಾಗಿ ಅಜ್ಜಿ ಅಂತ ಗಟ್ಟಿಯಾಗಿ ಕೂಗಿದ್ಲು. ವಾಸವಿ ಓಡಿ ಬಂದು ಎತ್ಕೊಂಡ್ರು. ನನಗೇನೋ ಆಗ್ತಿದೆ, ಸಹಾಯ ಮಾಡಿ ಅಂತ ಅವರೆದಿಗೆ ತಲೆ ಒರಗಿಸಿದ್ಲು. ಏನಾಯಿತು? ಹೊಟ್ಟೆ ನೋವಾ, ಬೆನ್ನೋವಾ ಅಂತ ವಾಸವಿ ಹೀರಾಳಿಗಿಂತ ಹೆಚ್ಚು ಗಾಬರಿ ಆದರು. ನಂತರ ಹೀರಾ ಫ್ಲೋ ಹೆಚ್ಚಾಗ್ತಿದೆ ಅಂದಾಗ ವಾಸವಿ ಅವಳನ್ನು ವಾಶ್ರೂಮ್ ಕರ್ಕೊಂಡು ಹೋದರು. ಈಶಾ ಋತ್ವಿಕ್ನನ್ನು ಸುಂದರ ಮನೆಗೆ ಕೊಟ್ಟು ಬರೋ ಅಷ್ಟರಲ್ಲಿ ಹೀರಾ ಚಾಪೆ ಮೇಲೆ ಕೂತಿದ್ಲು. ಏನಾಯ್ತು ಅಜ್ಜಿ ಅಂತ ಈಶಾ ಕೇಳಿದಾಗ, ಇಲ್ಲಮ್ಮ ಇರುವೆ ಕಚ್ಚಿದೆ ಅಂತ ಗಾಬರಿ ಆದ್ಲು ಅಂತ ಹೇಳಿ ವಾಸವಿ ಅಡುಗೆಗೆ ಹೋದರು. ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಹೀರಾ? ನಾನು ಪರ್ಮಿಷನ್ ಇಲ್ಲದೆ ಯಾಕೆ ಫೋಟೋ ತೆಗೆದೆ ಅಂತ ಹೀರಾ ಸೀರಿಯಸ್ ಆಗಿ ಕೇಳಿದ್ಲು. ಅಣ್ಣ ನೋಡ್ಬಿಟ್ಟಿದ್ದಾನೆ, ನನ್ನ ಅವತಾರ ನೋಡಿ ಅಂದ್ಕೊಳ್ತಾನೋ ಅಂತ ಹೀರಾ ಚಿಂತೆ ಮಾಡ್ತಾ ಇದ್ಲು. ಅವನೇನು ಅಂದ್ಕೊಳ್ಳೋದಿಲ್ಲ, ಮ್ಯಾಂಗೋ ಥರ ಕ್ಯೂಟ್ ಆಗಿದೆಯಾ ಅಂತ ಮುದ್ದಾಡ್ತಾನೆ ಅಂದ್ಲು ಈಶಾ. ಹೀರಾ ಕೈ ಎತ್ತು ಹೊಡೆಯುವಂತೆ ಮಾಡಿದ್ಲು. ನನಗೆ ಗೊತ್ತು ನಮ್ಮ ಅಣ್ಣ ನಿನ್ನ ಲವ್ ಮಾಡ್ತಿದ್ದಾನೆ ಅಂತ, ನಿನಗೂ ಅವನ ಮೇಲೆ ಏನೋ ಇದೆ ಅಲ್ವಾ ಅಂದ್ಲು ಈಶಾ. ಈಶಾ ಪ್ಲೀಸ್, ಇದು ಇಂತಹ ಮಾತಾಡೋ ವಯಸ್ಸಲ್ಲ ನಮ್ಮದು. ಮಾತಾಡಿದ್ರೆ ಏನಾಗುತ್ತೆ? ಏನಾದರೂ ಮಾಡಿದ್ರೆ ತಪ್ಪು, ಸ್ಕೂಲ್ನಲ್ಲೇ ಹೇಳ್ಕೊಡ್ತಾರಿವೆಲ್ಲ ಅಂದ್ಲು ಈಶಾ. ಹೀರಾ ಹರ್ಷನ ಫೋಟೋಗಳನ್ನ ನೋಡಬೇಕಂತ ಆಸೆ ಪಟ್ಲು. ಈಶಾ ತನ್ನ ಫೋನಲ್ಲಿದ್ದ ಹರ್ಷನ ಫೋಲ್ಡರ್ ತೆರೆದು ಅವಳ ಕೈ ಕೊಟ್ಟು ವಾಶ್ರೂಮ್ಗೆ ಹೋದ್ಲು. ಹೀರಾ ಒಂದೊಂದೇ ಫೋಟೋವನ್ನು ನೋಡ್ತಾ ಹೋದ್ಲು. ಸ್ಕೂಲ್ ಹುಡುಗನಾಗಿದ್ದ ಹರ್ಷ ಈಗ ಕಾಲೇಜ್ ಯುವಕನಾಗಿ ಬದಲಾಗಿದ್ದ. ಕಟ್ಟು ಮಸ್ತಾದ ದೇಹ, ಕ್ಲಾಸ್ ಲುಕ್ ನೋಡಿ ಹೀರಾಳಿಗೆ ಕಣ್ಣು ಸರಿಸೋದಕ್ಕೆ ಮನಸ್ಸಾಗಲಿಲ್ಲ. ಅಷ್ಟರಲ್ಲಿ ಬಾಗಿಲು ಶಬ್ದ ಕೇಳಿ ಫೋನ್ ಪಕ್ಕಕ್ಕಿಟ್ಲು. ಫೋಟೋ ನೋಡಲಿಲ್ವ ನೀನು ಅಂದ್ಲು ಈಶಾ. ನನಗೇನು ಬೇಕಿಲ್ಲ ಅಂದ್ಲು ಹೀರಾ. ನೀನು ನೋಡೋದನ್ನು ನಾನು ನೋಡಿದ್ದೀನಿ ಬಿಡು ಅಂತ ಈಶಾ ರೇಗಿಸಿದ್ಲು. ಅಷ್ಟರಲ್ಲಿ ಹೀರಾಳಿಗೆ ರೇಷ್ಮಾ ನೆನಪಾಗಿ ಮುಖ ಬಾಡು ಹೋಯಿತು. ಅವಳು ತನ್ನ ಹೆತ್ತವರನ್ನು ಅವಮಾನಿಸಿದ ರೀತಿ ನೆನಪಾಗಿ ಅರಳಿದ ಹೂವಿನಂತಿದ್ದ ಮುಖ ಒಮ್ಮೆಗೆ ಬಾಡು ಹೋಯಿತು.
ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಕ್ಕಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.